ಅನ್ನೋರು ಅಂದರೆ ಇದರಾರ್ದೇನೋ ಅವ್ರು ಬಿಟ್ಟು ಕೊಡೋದಿಲ್ಲ. ಹಾಗಾದರೆ ಈಗ ಸಿದ್ದರಾಮಯ್ಯ ಹಠ ಹಿಡದ ಈಗ ಬಿಟ್ಟು ಕೊಡೋರು ಅಂದಾಗ ನಮ್ಮ ಡಿ ಕೆ ಶಿ ಅವರು ಇನ್ನೂ ಹಠ ಹಿಡದ ನಾ ಬಿಡೋದಿಲ್ಲ ಅಂತಂದ್ರೆ ಏನಾಗ್ತದೆ? ಏನೂ ಆಗುವುದಿಲ್ಲ. ಪಕ್ಷ ಡ್ಯಾಮೇಜ್ ಆಗ್ತದೆ, ನಿಶ್ಚಿತವಾಗಿ ಡ್ಯಾಮೇಜ್ ಆಗ್ತದೆ. ಈಗಷ್ಟೇನೋ ಉಸಿರು ಬಿಡ್ತಾ ಇದೆ ಕಾಂಗ್ರೆಸ್. ನಾ ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಹಳೆ ಕಾಂಗ್ರೆಸ್ ಇದಲ್ಲ, ಇಂದಿರಾ ಗಾಂಧಿ ಕಾಂಗ್ರೆಸ್ ಇದಲ್ಲ, ಇದು ರಾಹುಲ್ ಗಾಂಧಿ ಕಾಂಗ್ರೆಸ್. ಸ್ವಂತ ವಿಚಾರ ಮಾಡುವ ಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ತಿರುವಂಥ ಕಾಂಗ್ರೆಸ್. ಇವತ್ತು RSSಗೆ ಪ್ರಬಲ ಸ್ಪರ್ಧೆಯನ್ನು ಒಡ್ಡುವಂತಹ ರಾಹುಲ್ ಗಾಂಧಿಯ ಕಾಂಗ್ರೆಸ್. ಇವತ್ತು ಸೇವಾದಳವನ್ನು ಇವತ್ತು ಮತ್ತು ಮೊದಲ ರೂಪಕ್ಕೆ ತರುವಂಥ ಪ್ರಯತ್ನ ಮಾಡುತ್ತಿರುವಂಥ ಕಾಂಗ್ರೆಸ್. ಸೇವಾದಳ ಅಂದ್ರೆ ಗೊತ್ತು ನಿಮ್ಗೆ, ನಮ್ಮ ಹರ್ಡೇಕರ್ ಮಂಜಪ್ಪನವರು ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ಮಾಡಿದಂಥ ಒಂದು ಯುವಕರನ್ನು ತಯಾರು ಮಾಡುವ ಕೇಂದ್ರ. ಅದನ್ನು ಬಿಟ್ಟಿದ್ದಕ್ಕಾಗಿ ಕಾಂಗ್ರೆಸ್ ಇವತ್ತು ಸೋತದ, BJPಗೆ ಅಥವಾ RSSಗೆ ಹಾದಿ ಮಾಡಿಕೊಟ್ಟದ. ಅದೊಂದು ಐತಿಹಾಸಿಕ ಸತ್ಯ. ಇವತ್ತು ಜಾಗೃತಿ ತಗೊಂಡದ. ಇವತ್ತು RSS ಎಲ್ಲೆಲ್ಲಿ ಹಿಡಿಯೋದ, BJP ಎಲ್ಲೆಲ್ಲಿ ಹಿಡಿಯೋದ, ಅದು ಎತ್ತಿ ಆಡ್ತಾ ಇವತ್ತು ಏನಾದರೂ ಪ್ರಬಲ ಸ್ಪರ್ಧೆ ನೀಡಿದ್ರೆ ರಾಹುಲ್ ಗಾಂಧಿಯವರ ಈ ರಾಹುಲ್ ಕಾಂಗ್ರೆಸ್ ಅಂಥ ಒಬ್ಬರವರು ಒಂದು ಏರೋಸ್ಪೇಸ್ ಅಥವಾ ಏರೋಡ್ರಮ್ದಲ್ಲಿ ನಿಂತು ನೀ ಸೇಮ್ ಆಗಪ್ಪ. ಹಿಂದೆ ಇವರು ರಾಜೀವ್ ಗಾಂಧಿಯವರು ಮಾಡಿದ್ರು, ಇಲ್ಲಂತಲ್ಲ, ಕರ್ನಾಟಕದಲ್ಲೇ ಮಾಡಿದರು. ವಿಮಾನ ನಿಲ್ದಾಣದಲ್ಲೇ ನಮ್ಮ ವೀರೇಂದ್ರ ಪಾಟೀಲ್ ಮನೆಗೆ ಕಳಿಸಿದರು. ಅದೇ ಕಾಲಕ್ಕೆ ಅಂಜನಯ್ಯ ಅಂತ ಬರ್ತಾರೆ ಕಾಲದ ಇಲ್ಲಿ ನಮ್ಮ ಆಂಧ್ರದಲ್ಲೇ ಒಕ್ಕೂಟಿದಂಥ ಆಂಧ್ರದಲ್ಲೇ ಅವರು ಹಾಗೆ ಮಾಡಿದರು. ಅದಕ್ಕೆ ಕಾರಣ ಅಂದರೆ ಅನನುಭವ. ಡೈರೆಕ್ಟ್ ಏನಾಗಿದ್ದರು ಅವರು, ಅವನ ನೆಲೆಯಲ್ಲಿ ಬೆಳೆದ ಡೈರೆಕ್ಟ್ ಪ್ರಧಾನಿಯಾಗಿದ್ದರು, ಪ್ರಧಾನಿಯ ವ್ಯಕ್ತಿಯಾಗಿದ್ದರು. ಹೀಗಾಗಿ ಅವರು ಆ ನಿರ್ಧಾರ ಮಾಡಿದರು. ಆದರೆ ಅವ್ರ ಮಗ ಇವತ್ತು ಭಾಳ ಬದಲಾಗಿದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲ ಕಡೆಯಿಂದ ಹೊಡೆದು ಬಿದ್ದಿದೆ ಕಾಂಗ್ರೆಸ್ಸಿಗೆ. ಒಂದಲ್ಲ ಎರಡಲ್ಲ, ಮಧ್ಯದಾಗಿ OBCಯಿಂದ ಹೊಡೆದು ಬಿದ್ದು ಒಂದು ಖಚಿತ ನಿರ್ಧಾರ ಇಲ್ಲದಕ್ಕಾಗಿ ಈ ಅನೇಕ ಹಿಂದೂಗಳು ಸಹಿತ ಕಾಂಗ್ರೆಸ್ಸಿಂದ ದೂರ ಸರಿದ್ರು. ಅದರ ಜೊತೆಗೆ ಇನ್ನೂ ಅನೇಕ ತಪ್ಪುಗಳು, ಕೇವಲ ಭ್ರಷ್ಟರನ್ನು, ಕಳ್ಳರನ್ನು, ಸಾರಾಯಿ ಮಾಫಿಯಾನ, ಭೂ ಮಾಫಿಯಾಗಳನ್ನು ಮುಖ್ಯಮಂತ್ರಿಗಳು ಮತ್ತೇನು ಅವ್ರ ಅಧಿಕಾರ ಕೊಟ್ಟು ತುಡುಗು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ಕಾಂಗ್ರೆಸ್ ದಿವಾಳಿ ಬಿಸಿಬಿಟ್ಟಿದ್ರು ಎಲ್ಲರೂ. ಅಲ್ಲಿದ್ದಂಥವರೆಲ್ಲ ಅಧಿಕಾರಕ್ಕೆ